ಅನುದಾನ ಅಂತ ಹೇಳ್ತಾ ಇದಾರೆ ಮೇಡಮ್. ಎಲ್ಲಿದೆ ಅನುದಾನ? ದಾವಣಗೆರೆ ದಕ್ಷಿಣ ಕ್ಷೇತ್ರ ಹೋದ್ರೆ ಹಂದಿ ಏರಿಯಾ, ಕೊಳಚೆ ಏರಿಯಾ, ಒಂದು ಹೋಟ್ಲಲ್ಲಿ ಕುತ್ಕೊಂಡು ಊಟ ಮಾಡಕ್ಕಾಗಲ್ಲ ನೆಮ್ಮದಿಯಿಂದ. ಒಂದು ಶುಚಿಯಾದ ಜಾಗ ಇಲ್ಲ. ಎಲ್ಲಿದೆ ತೋರಿಸಿ ನೋಡೋಣ. ಗುಂಡಿಗಳು ಬಿದ್ದಿದಾವಲ್ಲ, ಬರೀ ಗುಂಡಿಗಳು, ತಗ್ಗು ದಿಂಡಿ ಇವೇ ಇದಾವೆ. ಅಲ್ಲೆಲ್ಲ ಹೋದ್ರೆ ಎಲ್ಲೂ ಬೇಡ. ಇಷ್ಟ ದಿವಸ ಇಲ್ಲಿ ರೈಲ್ವೆ ಟ್ರ್ಯಾಕ್ ಇಂದ ಕೆಳಗೆ ಇಳಿತಿದೀವಿ ಅಂದ್ರೆ ಗುಂಡಿ ಎಲ್ಲ ಬಿದ್ದೋಗಿತ್ತು. ಈಗ ಎಲೆಕ್ಷನ್ ಅಂತ ಪ್ಯಾಚ್ ಮಾಡಿದಾರಲ್ಲಿ, ಅಲ್ಲೆಲ್ಲ ಪೂರ್ತಿ ಗುಂಡಿಗಳ ಎಲೆಕ್ಷನ್ ಅಂತ ಯಾವ ಬ್ರಿಡ್ಜ್ ಅದು? ಏನ್ ಬ್ರಿಡ್ಜ್? ಯಾರು ಕಟ್ಸಿದ್ದು? ಯಾರು ಮಾಡಿದ್ರು? ಅವರ ಬಿಜೆಪಿ ಅವರು ಮಾಡಿದ್ರು. ಹೆಂಗಿದೆ ಅಂದ್ರೆ ಅದು ಜಿಲೇಬಿ ತರ ಇದೆ, ಆಕ್ಸಿಡೆಂಟ್ ಆಗತ್ತೆ. ಎಲ್ಲ ಸ್ವಲ್ಪನೂ ಟರ್ನ್ ಮಾಡಕ್ ಆಗಲ್ಲ. ನಾವು ಲೇಡೀಸ್ ಎಷ್ಟ್ ಜನ ಬಿದ್ ಬರ್ತೀವಿ. ಈಗ ರಸ್ತೆಗಳು ಸರಿ ಇಲ್ಲ, ಗುಂಡಿ ಬಿದ್ದಿದಾವೆ. ಸೊ ರಸ್ತೆಗಳು ಈಗ ಎಲೆಕ್ಷನ್ ಇದೆ ಅಂತ ಕೆಲವು ಕಡೆ ಪ್ಯಾಚ್ ಮಾಡಿದ್ದಾರೆ. ಇದು ದಾವಣಗೆರೆ ದಕ್ಷಿಣದ ಪರಿಸ್ಥಿತಿ ಅಂತ ಬಿಜೆಪಿ ಅವರು ಆರೋಪ ಮಾಡ್ತಾರೆ. ತಾವೇನ್ ಹೇಳ್ತೀರಿ? ಅವರು ನೋಡಿಲ್ಲ, ಅವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಅಲ್ಲಿ ದಕ್ಷಿಣದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಅವ್ರಿಗೇನ್ ಗೊತ್ತಿಲ್ಲ. ಅಲ್ಲಿ ರಸ್ತೆಗಳು ಹೇಗಿದ್ವು, ನೀರಿನ ಸಮಸ್ಯೆ ಎಷ್ಟಿತ್ತು, ನಮ್ಮ ಶಂಕರಪ್ಪರಿಗೆ ಅಲ್ಲಿ ಎಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅಂತ ಅವ್ರು ನೋಡಿ ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಏನ್ ಮಾಡಿದ್ದಾರೆ? ಅವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ರಸ್ತೆಗಳು ಮಳೆ ಬಂದ್ರೆ ಯಾವ ತರ ಇರ್ತಿತ್ತು ಅಲ್ಲಿ, ಆ ಕಡೆ ಎಲ್ಲ ರಾಜಕಾಲುವೆ ಮಾಡಕ್ಕಿಂತ ಮುಂಚೆ ಯಾವ ತರ ರಸ್ತೆಗಳು ಇದ್ವು, ನೀರಿನ ಸಮಸ್ಯೆ ತುಂಬ್ಕೊಂತ ಇತ್ತು. ಅಲ್ಲೆಲ್ಲ ರಸ್ತೆಗಳೆಲ್ಲ ಸಿಮೆಂಟ್ ರೋಡ್ಗಳು, ಎಂತ ಸಿಮೆಂಟ್ ರೋಡ್ಗಳೇ ಆಗಿದಾವೆ. ಮೇಡಮ್ ಅವ್ರು ಹೇಳಿದ್ರು ಇವಾಗ ಅವ್ರು ಯಾವ ರೀತಿ ಅಭಿವೃದ್ಧಿ ಮಾಡ್ತಿದ್ದಾರೆ ಅಂತ ಕಣ್ಣಿ ಕಾಣಿಸ್ತಾ ಇಲ್ಲ ಅಂತಂದು. ಭಗವಂತನ ಕಣ್ಣಿ ಕಾಣಿಸ್ತಿದೆ, ಇವ್ರು ಕೊಟ್ಟಿರೋ ಕಾಣಿಸ್ತಾ ಇಲ್ಲ. ಉದಾಹರಣೆ ಏನು ಅಂತಂದ್ರೆ, ಬಟ್ ರೋಡ್ಗಳು ಚೆನ್ನಾಗಿದಾವೆ ಮೇಡಮ್. ಯಾಕಂದ್ರೆ ನಾನು ಓಡಾಡ್ತಾ ಇದ್ದೀನಲ್ಲ, ಒಂದ್ ನಿಮಿಷ ನಾನು ಓಡಾಡ್ತಾ ಇದ್ದೀನಲ್ಲ ಈ ಕ್ಷೇತ್ರದಲ್ಲಿ, ನಿನ್ನೆಯಿಂದ ಸಿಸಿ ರೋಡ್ ಇದಾವೆ, ಚೆನ್ನಾಗಿದಾವೆ ರೋಡ್ಗಳು. ಅದನ್ನ ಕ್ರೆಡಿಟ್ ಕೊಡ್ಬೋದು. ರೋಡ್ಗಳು ಚೆನ್ನಾಗಿದಾವೆ. ಒಂದು ಸೆಕೆಂಡ್ ದಯವಿಟ್ಟು ನೀವು ಮೇನ್ ರೋಡ್ ಬಿಟ್ಟು ಒಳಗಡೆನೂ ಅಡ್ಡಾಡಿ. ಓಕೆ, ಸಿಸಿ ರೋಡ್ಗಳು ಇದಾವೆ ಸರ್. ದೂರ ಬೇಡ. ನಿನ್ನೆ ಬಂದಿದ್ರಿ, ನಾನ್ ನಿಮಗ್ ತೋರ್ಸಿದ್ ಒಂದೇ ಇಲ್ಲ. ಇನ್ನು ಎಷ್ಟು ಒಳಗಡೆ ಅದನ್ನ ಹೇಳಿ ನೀವು. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ವಿಷಯಗಳನ್ನ ಮಿಕ್ಸ್ ಮಾಡಬೇಡಿ. ನೀವು ರೋಡ್ ಮಾತಾಡ್ತಿದ್ದೀರಾ, ರೋಡ್ ಮಾಡಿ. ಕೊಳಚೆ ಮತ್ತು ಗಬ್ಬು ಗಲೀಜು ವಾತಾವರಣ ಮಾತಾಡ್ತಿದ್ದೀರಾ, ಬಿ ಪರ್ಟಿಕ್ಯುಲರ್ ಅಬೌಟ್ ದಟ್. ಸೊ ನೀವು ರಸ್ತೆ ಬಗ್ಗೆ ಮಾತಾಡ್ತೀರಾ, ಅಥವಾ ಒಳಚರಂಡಿ ವ್ಯವಸ್ಥೆ ಬಗ್ಗೆ ಮಾತಾಡ್ತೀರಾ, ಅಥವಾ ನೈರ್ಮಲೀಕರಣ ಇಲ್ಲದೆ ಇರೋ ಬಗ್ಗೆ, ಅಥವಾ ಮೂಲ ಸೌಕರ್ಯ ಇಲ್ಲದೆ ಇರೋ ಬಗ್ಗೆ ಮಾತಾಡ್ತಿದ್ದೀರಾ? ಮೇಲ್ಗಡೆ ಒಳಚರಂಡಿ ಏನಾದ್ರೂ ಹಾಳಾಗೋಗ್ಲಿ, ಮೇಲ್ಗಡೆ ರೋಡ್ ಮಾತ್ರ ಚೆನ್ನಾಗಿದ್ರೆ ಆಗೋಗ್ಬಿಡ್ತಾ. ಸೊ ಒಳಚರಂಡಿ ವ್ಯವಸ್ಥೆ ಚೆನ್ನಾಗಿಲ್ಲ. ತೋರಿಸ್ಬಿಟ್ಟು ಒಳಗಡೆಗೆ ಅಲ್ಲಿ ಏನಾದ್ರೂ ತೊಂದರೆ ಆಗ್ಲಿ. ನಿನ್ನೆ ನಿಮ್ಗೆ ಎಷ್ಟು ಜನ ಹೇಳಿದ್ರು. ಕರೆಕ್ಟ್. ಇನ್ನು ಒಂದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲೇ ಇದ್ದಾರೆ, ಕುಂಬಾರೋಣಿಯಲ್ಲಿ ಅವ್ರಿಗೆ ಗೊತ್ತಿದೆ. ಇವ್ರು ನೀರಿನ ಸೌಕರ್ಯ ತುಂಬಾ ಚೆನ್ನಾಗಿದೆ ಅಂತಂದು ಹೇಳ್ತಾ ಇದ್ದಾರೆ. ಅಲ್ಲಿ ನೀರಿಗೆ ಎಷ್ಟು ಹಲ್ದಾಡ್ತಾ ಇದ್ದಾರೆ ಅಂತಂದ್ರೆ, ಟ್ಯಾಂಕ್ ತರ್ಸ್ಕೊಂಡ್ಬಿಟ್ಟು ನೀರ್ ಕುಡಿಬೇಕು, ಆ ರೀತಿ ವ್ಯವಸ್ಥೆ ಆಗಿದೆ. ಜನ ಸೇರಿ. ಬಟ್ ಈಗಿನ ಕಾಲದಲ್ಲೂ ಟ್ಯಾಂಕ್ ತರಿಸ್ಕೊಂಡು, ಒಂದ್ ನಿಮಿಷ ತಡ್ರಿ, ಟ್ಯಾಂಕ್ ತರಿಸ್ಕೊಂಡು ನೀರ್ ಕುಡಿಯುವಂತ ಪರಿಸ್ಥಿತಿ ಇದೆ ಅಂತಂದ್ರೆ ನಿಜಕ್ಕೂ ಅದ ನಾಗರಿಕತನ. ಯಾಕೆ ಅಂತಂದ್ರೆ ನಾವು ಈಗಲೂ ಕೂಡ ಕುಡಿಯೋ ನೀರಿಗೆ ನಾವು ಒದಾಡ್ತಾ ಇದೀವಿ ಅಂತಂದ್ರೆ ದಟ್ಸ್ ನಾಟ್ ಫೇರ್. ಅದು ಒಳ್ಳೇದಲ್ಲ. ಈ ಕ್ಷೇತ್ರದಲ್ಲಿ ಅಂತ ಸಮಸ್ಯೆ ಇದೆ ಅಂದ್ರೆ ಅದು ಒಳ್ಳೇದಲ್ಲ. 24 ಗಂಟೆ ನೀರು ಬರ್ತಾ ಇದೆ. ಮತ್ತೆ ಕಾವೇರಿ ಇದು ತುಂಗಭದ್ರಾ ನದಿ ನೀರು ಬರ್ತಾ ಇದೆ. ನೀರಿನ ಬಗ್ಗೆ ಯಾವ್ದು ಇಲ್ಲ ಮೇಡಮ್. ಲೈಟ್ಗಳು ಕೇಳ್ತೀರಾ, ಕರೆಂಟಿನ ಸಮಸ್ಯೆನೂ ಇಲ್ಲ. ಪ್ರತಿ ಒಂದು ಬೀದಿಗೂ ಕರೆಂಟ್ಗಳು, ಲೈಟ್ಗಳಲ್ಲಿ ಎಲ್ಲ ಇದಾವೆ. ಅವ್ರಿಗೆ ಕಣ್ ಕಾಣಿಸಲ್ಲ, ನೋಡಿಲ್ಲ. ಹೊರಗಡೆ ಜಾಸ್ತಿ ಅಡ್ಡಾಡಿರಲ್ಲ, ಅವ್ರಿಗೆ ಏನು ಗೊತ್ತಿಲ್ಲ ಅಷ್ಟೇ. ಪ್ರತಿ ಒಂದು ವಾರ್ಡಿಗೆ ಓಡಾಡಿ ಕೆಲಸ ಮಾಡ್ತಾ ಇದಾರೆ ಮೇಡಮ್. ಪ್ರತಿ ಒಂದು ವಾರ್ಡಿಗೆ ಹೋಗಿ ಕೆಲಸ ಮಾಡ್ತಾ ಇದಾರೆ. ಯಾರು ಮಾಡಿಲ್ಲ ಅಂತ ಕೇಳ್ರಿ. ಅಭಿವೃದ್ಧಿ ಆಗಿಲ್ಲ ಅಂತಾರ. ಮಶಾನ ಯಾರಪ್ಪ ಮಾಡಿದ್ದು? ಅದಕ್ಕೆ ಅನ್ನದಾನ ರುದ್ರಭೂಮಿ ಯಾರಪ್ಪ ಯಾಕಿಲ್ಲ? ಬರ್ರಿ ತೋರಿಸ್ತೀನಿ ನಾನೇ. ನೀರಿಲ್ಲ ಅಂದ್ರಿಗೆ ಬರ್ರಿ, ನಾನೇ ಇರೋದು ಮೇಡಮ್. ದಕ್ಷಿಣ ಭಾಗ ನಾನು ಅಧ್ಯಕ್ಷ ಆಗಿನೇ ಮಾತಾಡ್ತಾ ಇರೋದು. ಅಪ್ಪಾಜಿ ಅವರು 24 ಅವರ್ಸ್ ನೀರನ್ನ ಮಾಡಿದ್ದಾರೆ. ಯಾಕೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರು ಓಟ್ ಹಾಕ್ಬೇಕು ಹೇಳಿ? ಅಣ್ಣ, ನಮ್ಮ ಮಕ್ಕಳಿಗೆ ಆರಾಮಿಲ್ಲ ಅಂತಂದ್ರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರು ಒಳ್ಳೇದ್ ಮಾಡಿದ್ದಾರೆ. ಅವ್ರ ಹೆಸರು ಬರಕ್ ಅಷ್ಟು ಸುಲಭ ಅಲ್ಲ ಮೇಡಮ್. ಅವ್ರಿಗೆ ಒಂದ್ ಸೀಟ್ ಸಿಗ್ಬೇಕಂದ್ರೆ ಅವ್ರು ಏನ್ ಕೆಲಸ ಮಾಡಿರ್ತಾರೆ, ಏನ್ ಸಾಧನೆ ಮಾಡಿರ್ತಾರೆ, ಅದನ್ನೆಲ್ಲ ನೋಡಿ ಸೀಟ್ ಕೊಡ್ತಾರೆ. ಇವ್ರಿಗೆ ಶ್ರೀಮಂತರಾದರೆ ಕೊಟ್ಟಾರ ಅಂತ ನೀವು ಅಂತೀರಿ. ದುಡ್ಡಿನ ಅಹಂಕಾರದಾಗ ಬೆಳೆದಾರ ಅಂತಂದ್ರೆ ಅಲ್ಲ ಅಲ್ವಾ? ರೈತರ ಮಗ ಅವ್ನು ಇಲ್ಲಿ ಬಂದು ದುಡ್ಕೊಂಡ್ ತಿನ್ನಕಂತ ಬಂದು ಇಷ್ಟೊಂದು ಹೆಸರು ಗಳಿಸಿದಾರೆ ಅಂದ್ರೆ ಅದು ಒಳ್ಳೆ ಅಭಿವೃದ್ಧಿ ಅಂತ ನಾವು. ಈಗ ಇದ್ದಾರೆ ಯಾರಾದ್ರೂ ಮಾಡ್ಬೋದ್ರಿ, ದುಡ್ಡು ಇದ್ದಾರೆ ಆದ್ರೆ ನೀವು ಮಾಡ್ಬೋದು ಮತ್ತೊಬ್ರು ಮಾಡ್ಬೋದು. ಇಂತರ ಇಷ್ಟ್ರ ಮಟ್ಟಿಗೆ ಹೆಸರು ಕಾಯಿಸಿ ನಿಮಗೆ ಕಾಂಪಿಟೇಷನ್ ಹೊಡಿತಾರ ಅಂದ್ರೆ ಅದ್ರ ಬಗ್ಗೆ ನೀವು ವಿಚಾರ ಮಾಡ್ಬೇಕು. ಅವ್ರು ಎಷ್ಟು ಒಳ್ಳೆ ಕೆಲಸ ಮಾಡ್ತಾರಂತ. ಈಗ ಬಿಜೆಪಿ ಯಾಕೆ ವೋಟ್ ಮಾಡಬಾರ್ದು ಹೇಳಿ?
ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಬಿಜೆಪಿಗೆ ಯಾಕೆ ವೋಟ್ ಮಾಡಬಾರ್ದು ಅಂದ್ರೆ SS ಟ್ರಸ್ಟ್ ಕೇರ್ ಇಂದ ಶುಗರ್ ಮತ್ತೆ ಡಯಾಲಿಸಿಸ್ ಫ್ರೀ ಮಾಡ್ತಾ ಇದ್ದಾರೆ. ಒಂದ್ ಹೇಳಿದ್ರು ಅಮ್ಮ ಏನೋ ನಮ್ಗೆಲ್ಲ ಸಹಾಯ ಮಾಡ್ತಾ ಇದಾರೆ ಹಾಸ್ಪಿಟ್ಲಿಗೆ ಅಂತ ಹೇಳಿದ್ರಲ್ಲ, ಇಲ್ಲಿ ಪ್ರತಿಯೊಬ್ರು ಸಾವಿರಾರು ಜನ ಬಂದ್ರು ಮೇಡಮ್ ಸೈನ್ ಮಾಡ್ಕೊಡ್ತಾರೆ, ಅಲ್ಲಿ ಫ್ರೀ ಆಗಿ ನಡೀತಾ ಇದೆ. ಬಿಜೆಪಿ ಯಾಕೆ ಓಟ್ ಹಾಕ್ಬಾರ್ದು? ಬಿಜೆಪಿಗೆ ಯಾಕೆ ಓಟ್ ಹಾಕ್ಬಾರ್ದು ಅಂದ್ರೆ ಅಭಿವೃದ್ಧಿ ಇಲ್ಲ, ಜನಗಳು ಉತ್ತರ ಕೊಡ್ತಾರೆ. ನಮ್ದು ಓಟ್ ಅಲ್ಲ, ಜನಗಳೇ ಉತ್ತರ ಕೊಡ್ತಾ ಇದ್ದಾರೆ. ಇದಕ್ಕೆ ನಾವು ಏನು ಹೇಳಕ್ ಆಗಲ್ಲ. ಯಾರು ಚೆನ್ನಾಗಿ ಕೆಲಸ ಮಾಡಿರ್ತಾರೋ, ಯಾರು ಮೊದ್ಲಿಂದ ಬೆಳೆಸ್ಕೊಂಡ್ ಬಂದಿರ್ತಾರೋ ಆ ಜನಗಳೇ ಅದಕ್ಕೆ ಉತ್ತರ ಕೊಟ್ಟಿರೋದು. ಮೇಡಮ್, ಕಾಂಗ್ರೆಸ್ ಯಾಕೆ ಓಟ್ ಹಾಕ್ಬಾರ್ದು ಹೇಳಿ? ತಾತ ಆತು, ಮಗ ಆತು, ಅಜ್ಜಿ ಆತು, ಕುಟುಂಬ ರಾಜಕೀಯ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಮೇಡಮ್ ಅವರೇ ಯೂಸಿ ಕೊಡ್ಬೇಕು, ಯೂಸಿ ಅವ್ರೊಬ್ಬ ಮಗನೇ ಯೂಸ್ ಇದ್ದಿದ್ದ, ಬೇರೆ ಯಾರು ಯೂಸ್ ಇರ್ಲಿಲ್ವಾ? ಮೇಡಮ್, ನಿಮ್ ಪಕ್ಷದ ನೀವು ಮಾತಾಡ್ರಿ, ಅವ್ರ ಪಕ್ಷದ ಅವ್ರಿಗೆ ಯಾರಿಗ್ ಟಿಕೆಟ್ ಕೊಡ್ಬೇಕು, ಯಾರಿಗ್ ಟಿಕೆಟ್ ಕೊಡಬಾರ್ದು ಅವ್ರ ಪಕ್ಷದವ್ರು ಅವ್ರು ಮಾತಾಡ್ತಾರೆ. ನಿಮ್ ಪಕ್ಷದ ನೀವು ಮಾತಾಡಿ, ಇಲ್ಲ ಅವ್ರಿಗೆ ಯಾಕೆ ಓಟ್ ಹಾಕ್ಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡಿ. ಈಗ ಬಿಜೆಪಿ ಈ ಒಂದು ಕ್ಷೇತ್ರದಲ್ಲಿ, ಎಸ್ಪೆಷಲಿ ದಾವಣಗೆರೆ ಭಾಗದಲ್ಲಿ ಬಿಜೆಪಿ ಪ್ರೆಸೆನ್ಸ್ ಬಹಳ ವರ್ಷಗಳಿಂದ ಇಲ್ಲ. ಬಿಕಾಸ್ ಇಲ್ಲಿ ಶಾಮನೂರು ಶಿವಶಂಕರಪ್ಪನವರ ಆಧಿಪತ್ಯ ಇತ್ತು. ಸೊ ಈ ಸಲ ಒಬ್ಬ ಕ್ಯಾಂಡಿಡೇಟ್ ನ ತಂದಿದ್ದಾರೆ. ಆ ಕ್ಯಾಂಡಿಡೇಟ್ ಬಂದ್ಬಿಟ್ಟು ST ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಕ್ಯಾಂಡಿಡೇಟ್. ಅವರಪ್ಪ ತುಂಬಾನೇ ಕೆಳವರ್ಗದಿಂದ ಬಂದವರು ಮತ್ತು ಈ ಟಿಕೆಟ್ ಅನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ಅವ್ರಿಗಿರುವಂತಹ ವ್ಯಕ್ತಿತ್ವನೇ ಕಾರಣ ಅಂತ ಮೇಡಮ್ ಕೂಡ ಹೇಳ್ತಾ ಇದ್ರು. ಸೊ ಈ ಎರಡು ಕಾಂಪಿಟೇಷನ್ ಅಲ್ಲಿ ಯಾರ ತೂಕ ಜಾಸ್ತಿ ಇದೆ, ಹೆಂಗೆ ಈ ತೂಕ ಹೆಂಗ್ ಮಾಡ್ತೀರಿ ನೀವು? ಸಮರ್ಥ್ ಅವ್ರಿಗೂ ಮತ್ತು ದಾಸ್ ಕರಿಯಪ್ಪ ಅವ್ರು ಇದಾರಲ್ಲ, ಇವ್ರಿಬ್ಬರ ಮಧ್ಯೆ ಹೋಲಿಕೆ ಹೆಂಗ್ ಮಾಡ್ತೀರಿ? ನಮ್ಮ ಬಿಜೆಪಿ ಪಕ್ಷದವರು ಶ್ರೀನಿವಾಸ್ ದಾಸ್ ಕರಿಯಪ್ಪರನ್ನು ಅವರು ಮಾರ್ಕೆಟ್ ಇಂದ ಅಮಾಲಿ ಕೆಲಸ ಮಾಡ್ಕೊಂಡ್ ಬಂದಿರೋರು ಮಗ. ಅವರು ಸಾಮಾನ್ಯದಿಂದ ಬಂದಿರೋರು. ಅವರು ಏನು ಊಟಕ್ಕೆ ಶ್ರೀಮಂತರಾಗಿರ್ಲಿಲ್ಲ. ಆಮೇಲೆ ಬಡವ್ರ ಬಗ್ರು ಅಂದ್ರೆ ಹೆಲ್ಪ್ ಮಾಡ್ತಾರೆ, ಅಧಿಕಾರ ಇಲ್ಲ. ಶ್ರೀಮಂತರಾದ್ರೆ ಅವ್ರು ಸಹಾಯ ಮಾಡಲ್ಲ, ಬಡವರಾದ್ರೆ ಮಾತ್ರ ಸಹಾಯ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಏನು? ದುಡಿದು ಶ್ರಮ ಪಟ್ಟು 5 ರೂಪಾಯಿ ಖರ್ಚು ಮಾಡುವಂತಹ ಒಬ್ಬ ವ್ಯಕ್ತಿ ಆಗ್ತಾನೋ, ಜೋಬಲ್ಲಿ 100 ರೂಪಾಯಿ 1000 ರೂಪಾಯಿ ಹಿಡ್ಕೊಂಡು ಅಡ್ಡಾಡುವಂತ ವ್ಯಕ್ತಿ ದೊಡ್ಡವನಾಗ್ತಾನ ಅನ್ನೋದು ನೀವೇ ಅರ್ಥ ಮಾಡಬೇಕು. ಇಲ್ಲಿ ದುಡಿದು ತನ್ನ ಸ್ವಂತ ದುಡಿಮೆಯಿಂದ. ಇಲ್ಲ, ರಾಜಕೀಯ ನೋಡಿದಾಗ ಮೇಡಮ್ ತಮ್ಮ ಹೆಸರು ಏನ್ ಹೇಳಿ? ಜಯ ಅವರೇ, ರಾಜಕೀಯ ನೋಡಿದಾಗ ಈಗ ಏನೂ ಇಲ್ಲದೆ ಒಬ್ಬ ಬಡವನಾಗಿ ಹುಟ್ಟಿ ಜನರ ಕಷ್ಟ ಸುಖಗಳನ್ನ ಅರಿತು ತುಂಬಾ ರಾಜಕೀಯವಾಗಿ ಜನರಿಗೆ ಒಳ್ಳೆಯ ಯೋಜನೆಗಳನ್ನ ಕೊಟ್ಟು ಸೈ ಎನ್ಸ್ಕೊಂಡವರು ಇದ್ದಾರೆ. ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿ ಬಡವರ ಪರವಾಗಿ ಕೆಲಸ ಮಾಡಿ ಸೈ ಎನ್ಸ್ಕೊಂಡವರು ಇದ್ದಾರೆ. ಸೊ ಹೀಗಾಗಿ ನಾಯಕತ್ವ ಅನ್ನೋದು ಬಡವರು ಶ್ರೀಮಂತರು ನೋಡಿ ಬರಲ್ಲ. 100ಕ್ಕೆ 100 ಸತ್ಯ ಮೇಡಮ್. ನೀವ್ ಹೇಳಿದಂತ ಮಾತು 100ಕ್ಕೆ 100 ಸತ್ಯ. ವಯಸ್ಸಿನ ಆಧಾರದ ಮೇಲೆ ಒಬ್ಬ ಮನುಷ್ಯ ತನ್ನ ವ್ಯಕ್ತಿತ್ವವನ್ನ ತನ್ನ ಅನುಭವದ ಆಧಾರದ ಮೇಲೆ ಬೆಳೆಸ್ಕೊತಾ ಹೋಗ್ತಾನೆ. ಅದೇ ರೀತಿಯಾಗಿ ಸಮರ್ಥ ಶಾಮ್ನೂರ್ ಅವರು ಅವರ ವಯಸ್ಸಿನ ಆಧಾರದ ಮೇಲೆ. ಈಗ ಬಿಹಾರದಲ್ಲಿ ಆ ಹೆಣ್ಮಗಳಿಗೆ, ಆ ಸಿಂಗರ್ಗೆ ಒಂದು ಟಿಕೆಟ್ ಕೊಟ್ರು. ಶೀಸ್ MLA, ತುಂಬಾ ಯಂಗ್ ಏಜ್ಗೆ. ಸೊ ಹಿಂಗಾಗಿ ನಿಮ್ಗೆ ಭಾರತದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದಲ್ಲಿ ಇಂತಿಷ್ಟು ವಯಸ್ಸಿಗೆ ನೀವು MLA ಆಗಬಹುದು. ಸೊ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಒಪ್ಕೊಂಡಿರುವಂತಹ ರೀತಿಯಲ್ಲಿ ನೀವು ಇದು ಚಿಕ್ಕ ವಯಸ್ಸು, ಇದು ದೊಡ್ಡ ವಯಸ್ಸು ಅಂತ ಹೆಂಗ್ ಹೇಳ್ತೀರಿ? ಮೇಡಮ್, ನಾವು ಭಾರತದ ಸಂವಿಧಾನಕ್ಕೆ ಕೊಡತಕ್ಕಂತ ಯಾರಾದ್ರೂ ಗೌರವ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ. ಸಾಕಷ್ಟು ಉದಾಹರಣೆಗಳನ್ನು ಹೇಳ್ಬೋದು, ಅದರ ಇದು ಸಮಂಜಸ ಅಲ್ಲ. ನಾವು ಒಬ್ಬ ಬಡ ಕುಟುಂಬದಿಂದ ಬಂದಂತ ವ್ಯಕ್ತಿಗೆ ಬಡವರ ಕಷ್ಟ, ಅವರ ಸುಖ, ಅವರ ನೋವು ನಲಿವುಗಳಿಗೆ ಅವರಿಗೆ ಗೊತ್ತಿರ್ತದೆ, ಅನುಭವ ಇರ್ತದೆ ಅನ್ನುವಂತ ಮಾತಿಗೆ ಹೇಳ್ತಾ ಬಂದಿದ್ದೀವಿ. ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಗೆ ಯಾವುದೇ ಅಧಿಕಾರ ಇರಲಿಲ್ಲ, ಆದ್ರೂ ಅವರೊಬ್ಬ ಜನಾನುರಾಗಿ, ಯುವಕರ ಕಣ್ಮಣಿ. ಯಾಕೆ ಅಂತಂದ್ರೆ ಒಬ್ಬ ಬಡವ ಹೋಗಿ ಅವ್ರ ಮನೆ ಬಾಗ್ಲಿಗೆ ನನಗೆ ಕಷ್ಟ ಇದೆ ಅಣ್ಣ ಅಂತ ಹೋದಾಗ ಅವ್ರ ಅಣ್ಣನಾಗಿ ತಮ್ಮನಾಗಿ ಅವರು ಸಹಾಯ ಮಾಡಿದ್ದಾರೆ. ಅವ್ರಿಗೆ ಯಾವುದೇ ಅಧಿಕಾರ ಇರಲಿಲ್ಲ. ಅವಾಗ ತನ್ನ ಸ್ವಂತ ದುಡಿಮೆಯ ದುಡ್ಡಿನಲ್ಲಿ ಸಹಾಯ ಮಾಡಿದ್ದಾರೆ ಅಂತಕ್ಕಂಥ ನಮಗೆ ದಾಸ್ ಕರಿಯಪ್ಪರ ಮೇಲೆ ಇರುವಂತ ಒಂದು ವಿಶ್ವಾಸ ಮೇಡಮ್. ನಾನೊಂದು ಮಾತು ಹೇಳ್ತೀನಿ. ಅವರು ಅಮ್ಮರು ಹೇಳಿದ್ರು, ದುಡ್ಡಿನ ಅಹಂಕಾರದಿಂದ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಿ. ದುಡ್ಡಿನ ಅಹಂಕಾರ ಅಲ್ಲ. ಶಂಕರಪ್ಪರ್ ಇದ್ದಾಗ ಯಾವ ರೀತಿ ಇದ್ರು, ಮಲ್ಲಣ್ಣರಿದ್ದಾಗ ಯಾವ ರೀತಿ ಇದ್ರು, ಪ್ರಭಾಕರ್ ಇದ್ದಾಗ ಯಾವ ರೀತಿ ಇದೆ, ಇವರೇ GM ಸಿದ್ದೇಶ್ ಅವರು ಇದ್ದಾಗ ಇಷ್ಟು ನಮ್ಮ MP ಮೇಡಮ್ ಅವರು ಆಫೀಸಲ್ಲಿ ಮನೆಯಲ್ಲಿ ದಿನ ಬೆಳಕಾದ್ರೆ 1500 ಜನ ಇರ್ತಾರಲ್ಲಿ, ಕಷ್ಟ ಕೇಳ್ಕೊಂಡು ಬಂದಿರ್ತಾರೆ. ಇಷ್ಟು ದಿವಸ ಇವ್ರು ಬಿಜೆಪಿ ಅಧಿಕಾರ ಇತ್ತಲ್ಲ, ಅವಾಗ ಎಲ್ಲೋಗಿದ್ರು ಜನ?
ಸಿದ್ದೇಶ್ವರ್ ಅವ್ರು ಇದ್ದಾಗ ಅವ್ರು ಜನಾನುರಾಗಿ ಆಗಿರ್ಲಿಲ್ವಾ? ನಾವ್ ಗೊತ್ತ ಎಷ್ಟೊಂದು ಕೇಳ್ರಿ ನೀವು ಪಬ್ಲಿಕ್ ಅಲ್ಲಿ ನ್ಯೂಸ್ ಅಲ್ಲಿ ಇದೀರಲ್ಲ, ಕೇಳ್ರಿ ನೀವೇ ಕೇಳ್ರಿ. ಇವತ್ ಬರ್ರಿ ನಮ್ಮ MP ಮೇಡಮ್ ಹತ್ರ ಗಿಡ ಬೆಳಕಾದ್ರೆ ಸ್ಪಂದಿಸಲ್ಲ ಅಂತ ಹೇಳ್ತಾರೆ, ದುಡ್ಡಿನ ಅಹಂಕಾರ ಇದೆ ಅಂತ ಹೇಳ್ತಾರಲ್ಲ. ಹೋಗ್ರಿ ಅವ್ರ MP ಮೇಡಮ್ ಅವರು ಹೋಗಿ ನೀವೇನಾ ಮಾಮೂಲಿ ಒಬ್ರು ಯಾರೋ ಮನೆ ಕೆಲ್ಸದವ್ರು ಮಾಡಿ ಹೋಗ್ಲಿ, ಎಷ್ಟು ಚೆನ್ನಾಗ್ ಮಾತಾಡಿ ಸ್ಪಂದಿಸ್ತಾರೆ ಗೊತ್ತಾ ಅವರು. ಮತ್ತೆ ಅವ್ರು ಇನ್ನೊಂದ್ ಮಾತು ಹೇಳಿದ್ರು, ಕುಟುಂಬ ರಾಜಕೀಯ ಅಂತ ಹೇಳಿದ್ರು. ಕುಟುಂಬ ರಾಜಕೀಯ ಅಲ್ಲ, ರಾಜಕೀಯದಲ್ಲಿ ಇರೋದು ಏನಂದ್ರೆ ಸತ್ತಾರ ಮನೆಯಲ್ಲಿ ಅನುಕಂಪದ ಆಧಾರ ಮೇಲೆ ಕೊಡ್ಬೇಕು. ಇಲ್ಲ ಎಲ್ಲ ಐತಿ ರೂಲ್ಸ್ ಐತಿ, ಸಂವಿಧಾನದಲ್ಲಿ ಬರ್ದಿದಾರ. ಒಂದ್ ನಿಮಿಷ, ನೋ, ಸಂವಿಧಾನದಲ್ಲಿ ಬರ್ದಿದಾರ? ಸಂವಿಧಾನದಲ್ಲಿ ಬರ್ದಿದಾರ? ಇಲ್ಲ, ಸಾಧ್ಯ ಇಲ್ಲ. ನೋ, ಐ ವಿಲ್ ನಾಟ್ ಅಗ್ರಿ. ಒಂದ್ ನಿಮಿಷ, ಅನುಕಂಪದ ಆಧಾರದ ಮೇಲೆ ಅಪ್ಪ ಅಲ್ಲ, ಒಂದ್ ನಿಮಿಷ ತಡ್ರಿ. ಅಪ್ಪ ಪೊಲಿಟಿಷಿಯನ್, ಮಗನೂ ಪೊಲಿಟಿಷಿಯನ್ ಆಗ್ಬೇಕು, ಅಪ್ಪಂದು ಮಗನಿಗೆ ರಾಜಕೀಯವಾಗಿ ಬಳುವಳಿಯಾಗಿ ಬರುತ್ತೆ ಅಂತ ಎಲ್ಲೂ ಇಲ್ಲ ಸಂವಿಧಾನದಲ್ಲಿ. ಯಾರು ಬೇಕಾದ್ರೂ, ನೀವು ಬೇಕಾದ್ರೂ ಸ್ಪರ್ಧೆ ಮಾಡಬಹುದು. ಸೊ ಅನುಕಂಪದ ಆಧಾರದ ಮೇಲೆ, ಅನುಕಂಪ ಅಂದ್ರೆ ಏನ್ ಹೇಳಿ? ಅನುಕಂಪದ ಆಧಾರದ ಮೇಲೆ ಅಂತಂದ್ರೆ ಜೀವನ ನಡೆಸುವುದಕ್ಕೆ ಸಾಧ್ಯನೇ ಇಲ್ಲ, ದುಡಿಯುವ ಕೈಗಳಿಲ್ಲ ಅಂದಾಗ ಮಾತ್ರ ಅನುಕಂಪದ ಆಧಾರದ ಮೇಲೆ ಅದು ಕೆಲಸಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಮಕ್ಕಳಿಗೆ ಪಾಸ್ ಆನ್ ಆಗೋದು. ಈ ಶಾಮನೂರು ಕುಟುಂಬಕ್ಕೆ ಅಲ್ಲಿಂದ ಬಂತ ಅನುಕಂಪ?